ಕ್ಷೇತ್ರಾಜ್ಞಂ ಸ್ವಾಗತ. ನಮ್ಮ ಹಿಂದೂಯಿಸಂ ಫಾರ್ ದ ಮಾಡರ್ನ್ ಮೈಂಡ್ ಸರಣಿಯಲ್ಲಿ ದೇವರು, ದೇವಾಲಯಗಳು, ಭಕ್ತಿ, ಆಂತರಿಕ ಶಾಂತಿ, ಸನಾತನ ಧರ್ಮ ಇಂತಹ ಪ್ರಶ್ನೆಗಳನ್ನು ನಾವು ಅನ್ವೇಷಿಸುತ್ತಿದ್ದೇವೆ. ಮೊದಲ ಸಂಚಿಕೆಯಲ್ಲಿ ನಾವು ಕೇಳಿದ ಪ್ರಶ್ನೆ, ದೇವರು ಇದ್ದಾನೆಯೇ? ಎಪಿಸೋಡ್ 2ರಲ್ಲಿ ನಾವು ನೋಡಲಿರುವ ಪ್ರಶ್ನೆ, ಹಿಂದೂ ಧರ್ಮದಲ್ಲಿ ಇಷ್ಟು ದೇವರುಗಳು ಏಕೆ? ಮೊದಲು ಈ ವಿಶ್ವವನ್ನು ಒಮ್ಮೆ ನೋಡಿ. ನಮ್ಮ ಮಿಲ್ಕಿ ವೇ ಆಕಾಶಗಂಗೆಯಲ್ಲಿಯೇ 100 ಬಿಲಿಯನ್ ನಕ್ಷತ್ರಗಳಿವೆ. ಕಾಣುವ ವಿಶ್ವದಲ್ಲಿ ಟ್ರಿಲಿಯನ್ಗಟ್ಟಲೆ ಆಕಾಶಗಂಗೆಗಳು ಇರಬಹುದು. ನಮ್ಮ ಸೂರ್ಯನೇ ಇಷ್ಟು ದೊಡ್ಡವನು. ಅವನೊಳಗೆ 1 ಮಿಲಿಯನ್ಗಿಂತ ಹೆಚ್ಚು ಭೂಮಿಗಳು ಸೇರಬಹುದು. ಆದರೂ ಈ ಮಹಾಸೂರ್ಯನೂ ಕೂಡ ಬಿಲಿಯನ್ಗಟ್ಟಲೆ ನಕ್ಷತ್ರಗಳಲ್ಲಿ ಒಂದೇ ಒಂದು ನಕ್ಷತ್ರ. ಈಗ ಭೂಮಿಯ ಮೇಲಿನ ಜೀವವನ್ನು ನೋಡಿ. ಲಕ್ಷಾಂತರ ಜೀವಜಾತಿಗಳು. ಮಾನವ ದೇಹವೇ ಒಂದು ಅದ್ಭುತ. ಮೆದುಳು, ಹೃದಯ, ಶ್ವಾಸಕೋಶಗಳು, ರಕ್ತ, ಡಿಎನ್ಎ ಇವೆಲ್ಲವೂ ಆಶ್ಚರ್ಯಕರ ನಿಖರತೆಯಿಂದ ಕೆಲಸ ಮಾಡುತ್ತವೆ. ಈ ವಿಶಾಲವಾದ ವಿಶ್ವವನ್ನು, ಜೀವದ ರಹಸ್ಯವನ್ನು ನಾವು ಚಿಂತಿಸಿದಾಗ ನಮ್ಮ ಮನಸ್ಸು ಭೌತಶಾಸ್ತ್ರವನ್ನು ದಾಟಿ ದೇವತ್ವದತ್ತ ಸಾಗುತ್ತದೆ. ಯಾರು ಸೃಷ್ಟಿಸುತ್ತಾರೆ? ಯಾರು ಕಾಪಾಡುತ್ತಾರೆ? ಯಾರು ಪರಿವರ್ತಿಸುತ್ತಾರೆ? ಇದಕ್ಕೆ ಹಿಂದೂ ಧರ್ಮವು 3 ದೈವಿಕ ಚಲನೆಗಳ ಮೂಲಕ ಉತ್ತರ ನೀಡುತ್ತದೆ. ಸೃಷ್ಟಿ, ಬ್ರಹ್ಮ, ಪಾಲನೆ, ವಿಷ್ಣು, ಪರಿವರ್ತನೆ, ಶಿವ. ಈ 3ರ ಹಿಂದೆ ಇರುವುದು ದೈವಿಕ ಶಕ್ತಿ. ಆದ್ದರಿಂದ ಹಿಂದೂ ಧರ್ಮವು ಅನೇಕ ದೇವರುಗಳನ್ನು ಗೊಂದಲವಾಗಿ ತೋರಿಸುವುದಿಲ್ಲ. ಅದು ಅನೇಕ ದೇವರೂಪಗಳನ್ನು ಒಂದೇ ಅನಂತ ಸತ್ಯವನ್ನು ನೋಡುವ ಕಿಟಕಿಗಳಂತೆ ತೋರಿಸುತ್ತದೆ. ಸ್ವಾಮಿ ವಿವೇಕಾನಂದರು ಇದನ್ನು ಬಹಳ ಸುಂದರವಾಗಿ ವಿವರಿಸಿದರು. ಒಂದೇ ಬಿಳಿ ಬೆಳಕು ಪ್ರಿಸಂ ಮೂಲಕ ಅನೇಕ ಬಣ್ಣಗಳಾಗಿ ಕಾಣುವಂತೆ ಒಂದೇ ದೈವ ಅನೇಕ ರೂಪಗಳಲ್ಲಿ ಕಾಣುತ್ತದೆ. ಶಿವ, ವಿಷ್ಣು, ದೇವಿ, ಗಣಪತಿ, ಮುರುಗನ್, ಕೃಷ್ಣ, ಸೂರ್ಯ, ಅಗ್ನಿ, ಇನ್ನೂ ಅನೇಕ ರೂಪಗಳು. ಏಕೆಂದರೆ ಪ್ರತಿಯೊಂದು ಮಾನವ ಹೃದಯವೂ ವಿಭಿನ್ನ. ಒಬ್ಬರು ದೇವರನ್ನು ತಂದೆಯಾಗಿ ನೋಡುತ್ತಾರೆ, ಮತ್ತೊಬ್ಬರು ತಾಯಿಯಾಗಿ ನೋಡುತ್ತಾರೆ, ಇನ್ನೊಬ್ಬರು ಸ್ನೇಹಿತನಾಗಿ ನೋಡುತ್ತಾರೆ, ಮತ್ತೊಬ್ಬರು ನಿರಾಕಾರ ಮೌನವಾಗಿ ನೋಡುತ್ತಾರೆ. ಹಿಂದೂ ಧರ್ಮ ಎಲ್ಲರನ್ನೂ ಒಂದೇ ಮಾರ್ಗಕ್ಕೆ ಬಲವಂತಪಡಿಸುವುದಿಲ್ಲ. ಅದು ಹೇಳುತ್ತದೆ, ನಿಮ್ಮ ಹೃದಯದಲ್ಲಿ ಭಕ್ತಿಯನ್ನು ಜಾಗೃತಗೊಳಿಸುವ ರೂಪವನ್ನು ಆರಿಸಿಕೊಳ್ಳಿ. ಇದೇ ಇಷ್ಟ ದೇವತೆಯೆಂಬ ಭಾವನೆ. ಶ್ರೀರಾಮಕೃಷ್ಣರು ಹೇಳಿದರು, ದೇವರು ಒಬ್ಬನೇ, ಆದರೆ ಅವನಿಗೆ ಅನೇಕ ಹೆಸರುಗಳಿವೆ. ರೂಪಗಳು ಅನೇಕವಾಗಿರಬಹುದು, ಆದರೆ ಒಳಗಿನ ಬೆಳಕು ಒಂದೇ. ಹೆಸರುಗಳು ಅನೇಕವಾಗಿರಬಹುದು, ಆದರೆ ಸತ್ಯ ಒಂದೇ. ಮಾರ್ಗಗಳು ಅನೇಕವಾಗಿರಬಹುದು, ಆದರೆ ಗುರಿ ಒಂದೇ. ಇಂದು ರಾತ್ರಿ ಕ್ಷೇತ್ರದಾನಂ ಚಾನೆಲ್ನಲ್ಲಿ ಸಂಪೂರ್ಣ ಎಪಿಸೋಡ್ 2 ನೋಡಿ. ಹಿಂದೂ ಧರ್ಮದಲ್ಲಿ ಇಷ್ಟು ದೇವರುಗಳು ಏಕೆ? ಅನೇಕ ರೂಪಗಳು, ಒಂದೇ ಸತ್ಯ, ಅನೇಕ ಮಾರ್ಗಗಳು, ಒಂದೇ ದೇವ. ಓಂ ನಮಃ ಶಿವಾಯ. ಜೈ ಮಾತಾದಿ. ನಮಸ್ತೆ.